ಉಪ್ಪಲ್ಲಿ ನೆನೆಸಿದ್ದೀನಿ. ಇದಕ್ಕೆ ಒಂದು ಸರಿ ಉಪ್ಪಲ್ಲಿ ಹಾಕಿ ತೊಳೆದು ಇಟ್ಟಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಭಯ ಆಯ್ತು ತಿಂದರೆ ಗಂಟಲೆಲ್ಲ ಒಂದೊಂದು ಸರಿ ಕಟ್ಕೊಬಿಡುತ್ತೆ. ಅದನ್ನ ಉಪ್ಪಲ್ಲಿ ಈ ಥರನೇ ಹಾಕಿ 2-3 ಸರಿ ತೊಳೆದು ಆಮೇಲೆ ತಿನ್ನಬೇಕು. ಅದಕ್ಕೋಸ್ಕರ ನಾನು ನೋಡಿ ಮತ್ತೊಮ್ಮೆ ವಾಟ್ರಲ್ಲಿ ಜಂಬೂ ನೇರಳೆ ಮತ್ತು ಉಪ್ಪು ಹಾಕಿದ್ದೀನಿ. ಇದು 4 ಮಿನಿಟ್ ಆದಮೇಲೆ ತೊಳಿತೀನಿ. ನಂತರ ಇದರಿಂದ ಸರ್ಬತ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನಿವಾಗ ಜಂಬೂ ನೇರಳೆ ಹಣ್ಣಿನ ಸರ್ಬತ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಅದು ಮದ್ದು ಕೂಡ. ಮತ್ತು ಬೇದಿ ಆದರೆ ಇದನ್ನು ಜ್ಯೂಸ್ ಮಾಡ್ಕೊ ಕುಡಿತಾರೆ, ಇಲ್ಲಾಂದರೆ ಹಣ್ಣು ಸಿಕ್ಕಿದ್ರೆ ಹಣ್ಣೇ ತಿಂತಾರೆ. ಮತ್ತು ಆರೋಗ್ಯಕರ. ಹಾಗೆ ಇದು ತಿನ್ನೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಂಗಾಗಿ ಒಂದು ಸರಿ ಮಾಡಿಕೊಂಡು ಕುಡಿಯಿರಿ. ಎಲ್ಲಿ ಹಣ್ಣು ಸಿಕ್ಕರೂ ಸಹ ತಿನ್ನಿ. ಇದು ತುಂಬ ಆರೋಗ್ಯಕರ. ಹಂಗಾಗಿ ಮತ್ತು ಫ್ರೆಂಡ್ಸ್, ಇದು ಮಾಡುವ ವಿಧಾನ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ಜಂಬೂ ನೇರಳೆ ಹಣ್ಣನ್ನು ಉಪ್ಪಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಸರ್ಬತ್ ಆಗಿರೋದ್ರಿಂದ ಬೆಲ್ಲ ಸೇರಿಸ್ತೀನಿ. ಮತ್ತು ಒಂದು ಚಿಟಿಕೆ ಉಪ್ಪು ಸೇರಿಸ್ತೀನಿ. ನಂತರ ಪುದೀನ ಎಲೆ ಇದ್ದಲ್ಲಿ ಸೇರಿಸಿ, ಇಲ್ಲದೇ ಇದ್ದರೂ ಸಹ ನಡೀತದೆ. ನಿಮಗೆ ಇಚ್ಛೆ ಇದ್ದಲ್ಲಿ ಏಲಕ್ಕಿ ಸೇರಿಸ್ಬೋದು. ನಾನು ಸೇರಿಸ್ತಾ ಇಲ್ಲ, ಇದೇ ಚೆನ್ನಾಗಿರುತ್ತೆ. ಹಂಗಾಗಿ ಏಲಕ್ಕಿ ಸಹ ಆಪ್ಷನಲ್ಲು ಸೇರಿಸ್ಬೋದು. ಮತ್ತು ನಿಂಬೆ ರಸ ಸಹ ಸೇರಿಸ್ಬೋದು. ನಿಂಬೆ ರಸ ಸೇರಿಸಲ್ಲ. ಇದು ಹುಳಿ ಸಿಹಿ ಎರಡೂ ಇದೆ, ತಿಂದರೆ ಸೂಪರ್ ಇದೆ. ಹಂಗಾಗಿ ನಾನು ಸೇರಿಸ್ತಾ ಇಲ್ಲ. ನೀವು ನೋಡಿ ಈ ಥರನೂ ಸಹ ಕಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್. ಈ ಥರನೂ ಸಹ ಮಾಡ್ಬೋದು. ಉಪ್ಪು ಮತ್ತು ಖಾರ ಎರಡನ್ನೂ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ತಿಂದರೆ ಈ ಮೆಥಡು ಸಹ ಚೆನ್ನಾಗಿದೆ. ಇವಾಗ ನೋಡಿ ಇಷ್ಟು ರೆಡಿ ಆಯಿತು. ಇವೆಲ್ಲ ತೆಗೆದೆ ಬೀಜ ಎಲ್ಲನೂ. ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ಅನುಸಾರ ಅಷ್ಟು ಸೇರಿಸ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ಆಲ್ರೆಡಿ ಅದು ತುಂಬ ಸ್ವೀಟ್ ಸಹ ಇದೆ, ಅದಕ್ಕೋಸ್ಕರ. ನಂತರ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಸಾಕು ಇಷ್ಟೇ. ನಂತರ ನೋಡಿ ಪುದೀನವನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸ್ತಾ ಇದ್ದೀನಿ. ಬೇಕಿದ್ದಲ್ಲಿ ಇದಕ್ಕೆ ಏಲಕ್ಕಿ ಸಹ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಸಾಕು. ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ ರೆಡಿ ಐತಿ. ಏನು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಎಂಥ ಕಲ್ಲರು ನ್ಯಾಚುರಲಾಗಿ ಏನೂ ಹಾಕೋಂಗಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿದೆ ಸರ್ಬತ್ತು. ಇವಾಗ ಇದು ಮುಗೀತು. ಹಲೋ ಫ್ರೆಂಡ್ಸ್, ನಾನು ಜಂಬೂ ನೇರಳೆ ಹಣ್ಣಿನ ಸರ್ಬತ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ನೀವು ಬೇಕಿದ್ದಲ್ಲಿ ಐಸ್ ಸೇರಿಸ್ಕೊಳ್ಳಿ. ಇದಕ್ಕೆ ಐಸ್ ಸೇರಿಸ್ಬೋದು. ನಾನು ಏನಕ್ಕೆ ಸೇರಿಸಿಲ್ಲ ಅಂದರೆ ಇವಾಗ ವೆದರ್ ಕೋಲ್ಡ್ ಇದೆಯಲ್ಲ, ಅದಕ್ಕೋಸ್ಕರ ಸೇರಿಸಲಿಲ್ಲ. ಇಲ್ಲಾಂದರೆ ಸೇರಿಸ್ತಾ ಇದ್ದೆ. ಅದು ನಿಮ್ಮ ಇಚ್ಛೆಗೆ ಅನುಸಾರ. ಹಾಗೆ ಫ್ರೆಂಡ್ಸ್, ಇದು ಹೆಲ್ತಿ ಕೂಡ, ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಅಂಶಗಳಿದೆ. ಇದನ್ನು ನೀವೇ ಓಪನ್ ಮಾಡ್ಕೊಂಡು ಓದಿ ನೋಡಿ. ಎಷ್ಟು ಒಂದು ದೇಹಕ್ಕೆ ಅವಶ್ಯಕತೆ ಇರುವಂತಹ ಅಂಶಗಳೆಲ್ಲ ಈ ಜಂಬೂ ನೇರಳೆ ಹಣ್ಣಿನಲ್ಲಿ ಇದೆ. ಹಾಗಾಗಿ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ತಿನ್ನುವಂತಹ ಫ್ರೂಟ್ಸ್ ಇದು. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.